ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬಿಜೆಪಿಯ ಅಸಮಾಧಾನದ ಬಗ್ಗೆ ಹೇಳಬೇಕು. ನಿಜ, ಅತೃಪ್ತಿ ಇರುವಂತದ್ದು ನಿಜ. ಅದನ್ನು ಸರಿಪಡಿಸಿಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಬಿಜೆಪಿ ಅಧ್ಯಕ್ಷರ ಮಾತು. ಒಳೊಳಗೆ ಅಸಮಾಧಾನ ಇದ್ದೇ ಇದೆ. ಸಂಧಾನ ಸಭೆ ಆಯಿತು, ಅದಾದ್ಮೇಲೆ ಮತ್ತೆ ಅತೃಪ್ತರ ಸಭೆ ಮಾಡಿದ್ರು. ನಿನ್ನೆ ರಾತ್ರಿ ಸಿದ್ದೇಶ್ವರ ನಿವಾಸದಲ್ಲಿ ಪ್ರತ್ಯೇಕವಾದಂಥ ಮೀಟಿಂಗ್ ಮಾಡಲಾಯಿತು. ವಿ ಸೋಮಣ್ಣ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಅಮಿತ್ ಶಾ ಇದ್ದಾರೆ, ಎಲ್ಲರೂ ಕೂಡ ಒಂದಾಗಿ ಹೋಗಬೇಕು ಅನ್ನುವಂಥ ಸಂದೇಶ ರವಾನಿಸಿದ್ದಾರೆ. RSS ನಾಯಕರು ಕೂಡ ಹೇಳಿದ್ದಾರೆ, ಈ ರೀತಿ ಜಗಳ ಗುದ್ದಾಟ ಮಾಡ್ಕೊತಾ ಇದ್ದರೆ ಉದ್ಧಾರ ಆಗಲ್ಲ ನೀವು ಅಂತ. ಇಷ್ಟೆಲ್ಲ ಆದಮೇಲೂ ಕೂಡ, ಸಂಧಾನ ಸಭೆ ಆದಮೇಲೂ ಕೂಡ ಮತ್ತೆ ಅತೃಪ್ತರು ಮೀಟಿಂಗ್ ಮಾಡ್ತಾರೆ ಅಂತಂದರೆ ಏನರ್ಥ ಇದು? ಇನ್ನು ಅಮಿತ್ ಶಾ ಖಾಸಗಿ ಹೋಟೆಲ್ನಿಂದ ನಿರ್ಗಮಿಸಿದ್ದಾರೆ. ಅಮಿತ್ ಶಾ ಜೊತೆಗೆ R ಅಶೋಕ್ ಕೂಡ ಹೋಗಿದ್ರು. ಹೋಟೆಲ್ನಲ್ಲಿ 3 ನಾಯಕರು ಉಳ್ಕೊಂಡಿದ್ರು. ವಿಸ್ತೃತವಾಗಿ ಚರ್ಚೆ ಮಾಡಲಾಯಿತು. ಪಕ್ಷದ ಸ್ಥಿತಿಗತಿಗಳ ಬಗ್ಗೆ BY ವಿಜೇಂದ್ರ, SR ಬೊಮ್ಮಾಯಿ ಮತ್ತು ಬೆಲ್ಲದ್, ಈ ಮೂವರನ್ನು ಕೂಡ, ಅಂದರೆ ಪ್ರತ್ಯೇಕವಾಗಿ ಈ ಮೂವರ ಜೊತೆಗೂ ಕೂಡ ಮಾತಾಡಿದ್ದಾರೆ. ರಾಜ್ಯದ ಸ್ಥಿತಿಗತಿಗಳೇನು ಅಂತ ಬೇಕಾದಷ್ಟು ಸಂಗತಿಗಳಿದೆ. ಎಷ್ಟರ ಮಟ್ಟಿಗೆ BJP ನಾಯಕರು ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ. ಹೋಟೆಲ್ನಲ್ಲೇ ಉಳ್ಕೊಂಡಿದ್ರು ಈ 3 ಜನ ನಾಯಕರು. 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯಾಗಿದೆ. 3 ಜನರನ್ನು ಕೂಡ ಪ್ರತ್ಯೇಕವಾಗಿ ಕೂರಿಸಿಕೊಂಡು ಅಮಿತ್ ಶಾ ಚರ್ಚೆ ಮಾಡಿದ್ದಾರೆ. ಇನ್ನು ನೋಡಿ, ಅತೃಪ್ತಿ ಇರೋದು ನಿಜ, ನಾವೆಲ್ಲರನ್ನೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಅಧ್ಯಕ್ಷರು ಹೇಳಿರುವಂಥ ಮಾತು. ಇನ್ನು ಈ ಅತೃಪ್ತರ ಜೊತೆಗೆ ಪ್ರಹ್ಲಾದ್ ಜೋಶಿ ಮಾತಾಡಿರುವಂಥದ್ದು, ಇದೊಂದು ಒಳ್ಳೆ ಬೆಳವಣಿಗೆ. ಇದು ಪ್ರಹ್ಲಾದ್ ಜೋಶಿ ಅವರು ಚರ್ಚೆ ಮಾಡಿರುವಂಥದ್ದು. ಯಾಕಂದರೆ ಪಕ್ಷದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅಂತಾರೆ BS5. ಬಹುತೇಕ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ. ಜನರ ಸಂಕಷ್ಟಗಳನ್ನು ಯಾರು ಕೇಳೋರಿಲ್ಲ ಅನ್ನುವಂಥ ದುಸ್ಥಿತಿ ಬಂದು ತಲುಪಿದೆ. ಆದರೆ ಕೇವಲ ಪ್ರಚಾರದಲ್ಲಿ ಇವರು ತೊಡಗಿದ್ದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ. ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ. ಕರ್ನಾಟಕ ರಾಜ್ಯದ ಯಾವುದೇ ಮೂಲಕ ಇದು ಸಂಗತಿ. ಯಡಿಯೂರಪ್ಪನವರು ಇನ್ನೂ ಮಾತಾಡ್ತಾ ಇದ್ರು. ಯಾಕಂದರೆ ಇನ್ನೂ ಆ ಸಂಗತಿ ಬಂದಿಲ್ಲ. ಅಂದರೆ ಈ ಅತೃಪ್ತರು ಅದರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜೋಶಿ ಮಾಡ್ತಿರುವಂಥ ಪ್ರಯತ್ನ ಇದೆಯಲ್ಲ, ಅದು ಒಳ್ಳೆಯ ಪ್ರಯತ್ನ. ಈ ರೀತಿ ಅತೃಪ್ತ ನಾಯಕರ ಜೊತೆ ಚರ್ಚೆ ಮಾಡುವಂಥದ್ದು ಒಳ್ಳೆಯ ಬೆಳವಣಿಗೆ ಅಂತ ಯಡಿಯೂರಪ್ಪ ಕೂಡ ಹೇಳಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಪ್ರಯತ್ನ ಸ್ವಾಗತಾರ್ಹ ಅಂತ ಕೂಡ ಅವರು ಹೇಳಿದ್ದಾರೆ. ಆದರೆ BJP ಒಳಗಿರುವಂಥ ಈ ಬಂಡಾಯ ಇದೆಯಲ್ಲ, ಈ ಅಸಮಾಧಾನ ಇದೆಯಲ್ಲ, ಈ ಸರಿ ಹೋಗುತ್ತಾ? ಕೆಲವ್ರನ್ನ ಬಲಿ ಕೊಡಲಾಯಿತು, ಪ್ರಶ್ನೆ ಬೇರೆ. ಯತ್ನಾಳ್ ಅವ್ರನ್ನೂ ಕೂಡ ಪಕ್ಷದಿಂದ ಆಚೆ ಹಾಕಲಾಯಿತು, ಪ್ರಶ್ನೆ ಬೇರೆ. ಇದೆಲ್ಲ ಆದಮೇಲೆ ಸರಿಯಾಗಿದೆಯಾ? ನಾಯಕರುಗಳು ನಿರಂತರವಾಗಿ ಮಾತಾಡ್ತಾನೇ ಇದ್ದಾರೆ. ಸೇರುವಂಥ ನಾಯಕರು ಮೀಟಿಂಗ್ ಸೇರ್ತಾನೆ ಇದ್ದಾರೆ, ಚರ್ಚೆ ಮಾಡ್ತಾನೆ ಇದ್ದಾರೆ. ಅತೃಪ್ತ ಬಣ್ಣಗಳು ಕೂತ್ಕೊಂಡು ಚರ್ಚೆ ಮಾಡ್ತಾನೇ ಇವೆ. ಇನ್ನು ವಿಜೇಂದ್ರ ಹೇಳಿದ್ದಾರೆ, ಹೌದು ನಿಜ ಅತೃಪ್ತಿ ಇದೆ, ಅಸಮಾಧಾನದ ಜೊತೆಗೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ, ಒಟ್ಟಾಗಿ ಕೂತು ಸಮಸ್ಯೆಯನ್ನು ಬಗೆಹರಿಸ್ಕೊತೀವಿ ಅಂದಿದ್ದಾರೆ ವಿಜೇಂದ್ರ. ಅತೃಪ್ತಿ ಇದೆ ಅನ್ನೋದು ನಿಜ, ಸತ್ಯ. ಅವರಲ್ಲಿರ್ತಕ್ಕಂಥದ್ದು ಅದು ಬಹಿರಂಗವಾಗಿ ಹಲವಾರು ಬಾರಿ ಹೇಳಿದ್ದಾರೆ. ಅದು ಸ್ಥಳೀಯ ಸಮಸ್ಯೆ. ನಾನು ಪ್ರಹ್ಲಾದ್ ಜೋಶಿಜಿ ಅವರು ಪಕ್ಷದ ಹಿರಿಯ ಮುಖಂಡರನ್ನ ಚರ್ಚೆ ಮಾಡಿ, ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, CT ರವಿ ಅವರು, ರವಿಕುಮಾರ್ ಅವರು, ಒಂದು 4 ಜನ ಪ್ರಮುಖರು ಕೂತು ಇದನ್ನು ಬಗೆಹರಿಸಬೇಕು ಅಂತೇಳಿ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ಎಲ್ಲರೂ ನಿನ್ನೆ ಭೇಟಿ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಅತಿ ಶೀಘ್ರದಲ್ಲೇ ಮಾಡಬೇಕು. ಯಾಕೆಂದರೆ ಯಾವ ಬೇಕಾದ್ರೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಕೂಡ ಬರ್ತದೆ. ಹಾಗಾಗಿ ಎಲ್ಲವನ್ನೂ ಕೂಡ ಸರಿಪಡಿಸ್ಕೊಂಡು ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ. ಹಾಗೆ ನಾವು ಕೂಡ ಯಾವುದೇ ಒಂದು ಒಳ ಜಗಳ ಇಲ್ಲದೇ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನೂ ಕೂಡ MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH